ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಲ್ಲಿ 90 ಪೋಸ್ಟ್ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕಾಲ್ ಫಾರ್ ಮಾಡಿದ್ದಾರೆ. ಅದರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವತ್ತಿನ ವಿಷಯ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಷಯ ಸ್ಟಾರ್ಟ್ ಮಾಡೋಣ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ರಿಕ್ರೂಟ್ಮೆಂಟ್ ಸೆಲ್ ಅಂದರೆ ಲಾ ಕ್ಲರ್ಕ್ ಕಮ್ ರಿಸರ್ಚ್ ಅಸೋಸಿಯೇಟ್ಸ್ ಶಾರ್ಟ್ ಟರ್ಮ್ ಬೇಸಿಸ್ ಮೇಲೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕಾಲ್ ಮಾಡಿದ್ದಾರೆ, ರಿಕ್ರೂಟ್ಮೆಂಟ್ ಮಾಡ್ಕೊತಾ ಇದ್ದಾರೆ. ಇದರಲ್ಲಿ ಒಟ್ಟಾಗಿ 90 ಕ್ಯಾಂಡಿಡೇಟ್ಸ್ಗೆ ಅವಕಾಶ ಕೊಡ್ತಾ ಇದ್ದಾರೆ. ಇದೊಂದು ಸ್ಯಾಲ್ರಿ ಬಂದು 80,000 ಇರುತ್ತೆ ಸ್ಯಾಲ್ರಿ ಪರ್ ಮಂತ್. ಟರ್ಮ್ ಆಫ್ 2024-25 ಅಂದರೆ 1 ಇಯರ್. ಇದಕ್ಕೆ 1 ಇಯರ್ಗೋಸ್ಕರ ರಿಕ್ರೂಟ್ಮೆಂಟ್ ಮಾಡ್ಕೊತಿದ್ದಾರೆ. ಇವರು ಎಷ್ಟು ಕಂಟಿನ್ಯೂ ಮಾಡ್ತಾರಾ ಮಾಡಲ್ವಾ ಮಾಡ್ಬೋದಾ ಇಲ್ವಾ ಅಂತ ಎಲ್ಲ ಮ್ಯಾನೇಜ್ಮೆಂಟ್ ನಿಮಗೆ ತಿಳಿಸುತ್ತೆ ಅವಾಗ. ಮತ್ತು ಸ್ನೇಹಿತರೆ, ಇದಕ್ಕೆ ಕ್ವಾಲಿಫಿಕೇಷನ್ ಬಂದು ಬ್ಯಾಚುಲರ್ ಡಿಗ್ರಿ ಇನ್ ಲಾ ಆಗಿರಬೇಕು. ಆಮೇಲೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಸಮೇತ ಅಪ್ಲೈ ಮಾಡ್ಕೊಬೋದು. ಇದಕ್ಕೆ ಸ್ನೇಹಿತರೆ ಏಜ್ ಲಿಮಿಟ್ ಬಂದುಬಿಟ್ಟು ಮಿನಿಮಮ್ 20, ಮ್ಯಾಕ್ಸಿಮಮ್ 32 ಇಯರ್ಸ್ ಆಗಿರಬೇಕು. ಸ್ನೇಹಿತರೆ, ಇದರಲ್ಲಿ ಮೆಥಡ್ ಆಫ್ ಸೆಲೆಕ್ಷನ್ಸ್ ಇದರಲ್ಲಿ 3 ಫೇಸಸ್ ಇರುತ್ತೆ. ಫಸ್ಟ್ ಫೇಸ್ ಬಂದ್ಬಿಟ್ಟು ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ಸ್ ಅಂತ. ಅದನ್ನು ಪಾಸ್ ಆದಮೇಲೆ ಸೆಕೆಂಡ್ ಫೇಸಲ್ಲಿ ಸಬ್ಜೆಕ್ಟಿವ್ ರಿಟರ್ನ್ ಎಕ್ಸಾಮಿನೇಷನ್ ಅಂತ ಇರುತ್ತೆ. ಥರ್ಡ್ ಫೇಸ್ ಬಂದು ಇಂಟರ್ವ್ಯೂ ಅಂತಿರುತ್ತೆ. ಎಕ್ಸಾಮಿನೇಷನ್ ಸೆಂಟ್ರು ಇಲ್ಲಿ ಕೊಟ್ಟಿದ್ದಾರೆ. ನೀವು ಅಪ್ಲೈ ಮಾಡ್ಕೊಬೇಕಾದ್ರೆ ನಿಮ್ಗೆ ಯಾವ ಸಿಟಿ ಬೇಕು ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಡೇಟ್ ಆಫ್ ಎಕ್ಸಾಮಿನೇಷನ್ ಇವ್ರು ಮುಂಚೆ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಡೇಟ್ ನಾವು ಯಾವತ್ತು ಎಕ್ಸಾಮ್ ಕನೆಕ್ಟ್ ಮಾಡ್ತೀವಿ ಏನು ಅಂತ ನಿಮಗೆ ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಇದಕ್ಕೆ ಡೇಟ್ ಬಂದುಬಿಟ್ಟು 10/3/24 ಅವತ್ತು ಎಕ್ಸಾಮಿನೇಷನ್ ಅಟೆಂಡ್ ಮಾಡಬೇಕು. ಫಸ್ಟ್ ಫೇಸ್ ಎಕ್ಸಾಮಿನೇಷನ್ ಇರುತ್ತೆ ಅವತ್ತು. ಅದಾದಮೇಲೆ 11/3/24 ಮಧ್ಯಾಹ್ನ ಅಷ್ಟೊತ್ತಿಗೆ ಮಾಡಲ್ ಕೀ ಆನ್ಸರ್ ಬಿಡ್ತಾರೆ ಅವರು ವೆಬ್ಸೈಟ್ನಲ್ಲಿ. ಅದಾದಮೇಲೆ ಮತ್ತೆ ಎಲ್ಲಿ ಅಪ್ಲೈ ಮಾಡಬೇಕು, ಹೆಂಗೆ ಅಪ್ಲೈ ಮಾಡಬೇಕು, ನಾವು ಎಷ್ಟು ಇರುತ್ತೆ ಫೀಸು ಅಂತ ನೋಡೋದಾದರೆ www.sci.gov.in ಈ ವೆಬ್ಸೈಟ್ನಲ್ಲಿ ನೀವು ಅಪ್ಲೈ ಮಾಡಬೇಕು. ಇದನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮತ್ತು ಸ್ನೇಹಿತರೆ, ಇದಕ್ಕೆ ಎಕ್ಸಾಮಿನೇಷನ್ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು 25/1/24 ಇರ್ತದೆ. ಮತ್ತು ಇದಕ್ಕೆ ಎಕ್ಸಾಮಿನೇಷನ್ ಫೀಸ್ ಬಂದ್ಬಿಟ್ಟು 500 ರೂಪೀಸ್ ಇರುತ್ತೆ. ಎಕ್ಸಾಮಿನೇಷನ್ ಅಪ್ಲೈ ಮಾಡೋದಾಗಿರಲಿ ಮತ್ತು ಫೀಸ್ ಪೇ ಮಾಡೋದಾಗಿರಲಿ ಓನ್ಲಿ ಥ್ರೂ ಆನ್ಲೈನ್ ಓನ್ಲಿ. ಯಾವುದೇ ಥರದ ಮ್ಯಾನ್ಯುಯಲ್ಲಾಗಲಿ ಮತ್ತು ಬೇರೆ ರೀತಿ ಪ್ರೊಸೀಜರ್ಸ್ ಯಾವುವು ಇರೋದಿಲ್ಲ. ಓಕೆನಾ? ಮತ್ತು ಸ್ನೇಹಿತರೆ, ಅಪ್ಲಿಕೇಶನ್ಗೆ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 25/1/24 ಮತ್ತು ಲಾಸ್ಟ್ ಡೇಟ್ ಬಂದುಬಿಟ್ಟು 15/2/24. ಇವತ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದಿ ಬೆಸ್ಟ್ ಸ್ನೇಹಿತರೆ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.